ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ಏನೇ ಬರಲಿ ಏನೇ ಬರಲಿ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಭಾರತೀಯ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಇವತ್ತ ನಮ್ಮ ಹುಕ್ಕೇರಿ ತಾಲೂಕಿನ ಯಾದಗೂಡ ಗ್ರಾಮಸ್ಥರಿಗೆ KV ವತಿಯಿಂದ ತೊಂದರೆ ಆಗಿದೆ. ಆ ತೊಂದರೆ ನಮ್ಮ ಇಡೀ ತಾಲೂಕಿನ ಗ್ರಾಮಸ್ಥರಿಗೂ ಕೂಡ ಆಗ್ತಾಯಿದೆ. ಅದಕ್ಕಾಗಿ ಈ ಲೈಟ್ ಹಾಕೋದು ತೆಗಿಯೋದು ನಿಮ್ಮ ಟೈಮರೇ ಏನೈತಿ ಒಂದು ಬರೆದು ಹಚ್ಚಬೇಕು. ನೀವು ಹಳ್ಳಿಗಳಿಗೆ ನೀವು ಎಷ್ಟು ಟೈಮ್ಗೆ ಲೈಟ್ ಕೊಡ್ತೀರಿ ರೈತರಿಗೆ? ರಾತ್ರಿ ಪಾಪ ನೀರು ಹಾಸಕ್ಕೆ ಹೋದಾಗೂ ಕೂಡ ಲೈಟ್ ತೆಗಿತೀರಿ, ಬೆಳಿಗ್ಗೂ ತೆಗಿತೀರಿ. ಅಂದ್ರೆ ನೀವು ಎಲ್ಲ ಬಚಾವ್ ಮಾಡ್ಕೊಂಡು ಇಲ್ಲ ನಿಮ್ಮ ಪೆಟ್ಟಿಗೆ ತುಂಬುವಂಥ ಕೆಲಸ ನೀವು ಮಾಡತ್ತೀರಿ. ಈ ರೈತರಿಗೆ ನುಕ್ಸಾನ ಮಾಡಿ ಈ ರೈತರಿಂದ ನೀವು ಅನ್ನ ತಿನ್ನತ್ತೀರಿ ಅನ್ನೋದು ತಾವು ನೆನಪಿಟ್ಕೋಬೇಕಾಗೈತಿ. ಹಲವಾರು ಗ್ರಾಮದಾಗ ಕಂಬಗಳ ಅಡ್ಡ ತಡ್ಡ ಬಿದ್ದಾವು, ರೈತರು ಕಬ್ಬು ಸುಡಾತಾವು, ಅದು ಕೂಡ ನಿಮ್ಮ ಗಮನಕ್ಕಿಲ್ಲ. ಏನು ನೀವು KV ಅವ್ರು ಏನು ಮಾಡತ್ತೀರಿ? ಯಾಕೆ ನಿಮ್ಗೆ ಓಟ್ ಇದ್ದಾಗ ನಮ್ಮ ರೈತರು ನೆನಪು ಬರ್ತು, ಓಟ್ ಇದ್ದಾಗ ಓಡೋಡಿ ಬರ್ತೀರಿ, ಮನೆಗಳ್ದಾಗ ಬಂದು ಕೈ ಮುಗಿತೀರಿ, ಓಟ್ ತಗೋತೀರಿ, ಗೆದ್ದು ಆದ ನಂತರ ಲೈಟ್ ತೆಗಿತೀರಿ. ಇದು ಯಾ ನ್ಯಾಯ? ಯಾಕೆ ನಮ್ಮ ಶಾಸಕರಿಗೆ ಗಪ್ ಕೂತಾರು? ಏನು ಕಾರಣ? ಬರೀ ಕಬ್ಬಿನ ಹೋರಾಟ ಅಷ್ಟೇ ನಮಗೆ ಇದನ್ನೆಲ್ಲ ರೈತರ ಪ್ರತಿಯೊಂದು ಅವ್ರಿಗೆ ಸಮಸ್ಯೆಗೆ ನಾವು ಹೋರಾಟ ಮಾಡತ್ತೇವೆ. ಪ್ರತಿ ಬೆಳೆಗೆ ಬೆಲೆ ಸಿಗೋದಿಲ್ಲ ನಮ್ಗೆ ಗೊತ್ತೈತೆ. ಅದಕ್ಕಾಗಿ ನಾವು ಪ್ರತಿ ಸಲ ಹೋರಾಟ ಮಾಡಿ ನಿಗದಿತ ಬೆಲೆ ತಗೋಬೇಕಾಗೈತಿ. ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರನ್ನ ತುಳಿಯುವಂಥ ಕೆಲಸ ಮಾಡತ್ತಾರ ಹೊರತು ಅವರಿಗೆ ಉದ್ಧಾರ ಆಗುವಂಥ ಕೆಲಸ ಇದು ಕೇಂದ್ರ ಸರ್ಕಾರವೂ ಮಾಡುತ್ತಿಲ್ಲ, ರಾಜ್ಯ ಸರ್ಕಾರವೂ ಮಾಡುತ್ತಿಲ್ಲ, ಯಾರು ಶಾಸಕರು ಮಾಡುತ್ತಿಲ್ಲ, ಯಾರೂ ಮಾಡುತ್ತಿಲ್ಲ. ಅದಕ್ಕಾಗಿ ನಾವೀಗ 15 ತಾರೀಕು ಮಟ್ಟ ನಮ್ಮ ಗಡುವು ಐತಿ. 15 ತಾರೀಕು ತಾವು 2 ದಿವಸನಾಗ ಈ ಸಮಸ್ಯೆಗಳನ್ನು ರೈತರದ ಲೈಟಿನ ಸಮಸ್ಯೆ ಆಗಲಿ ಕರೆಂಟ್ ಸಮಸ್ಯೆ ಏನೈತಿ ಅದು ಪರಿಹಾರ ಆಗಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಮ ಸಂಘಟನೆ ತಾಕತ್ತು ಏನೋ ತೋರಿಸ್ಬಿಡ್ತೀವಿ. ನಾಯಕ್ ಮಾತಾಡ್ತೀವಿ. ಹಂಗೆ ಹುಡುಗಿ ತಂಗಿ 6ರಿಂದ ರಾತ್ರಿ 10 ಲೈಟ್ ತೆಗೆದಾರ. ಇಡೀ ಮಂದೆಲ್ಲ ಬಂದು ಹೇಳತ್ತಾರ ಅಲ್ಲಿ ಹೊಟ್ಟೆಗೆ ಅದು ದಾಟ್ ತೊಗೊಳ್ತಾರೆ. ರಾತ್ರಿ 8 ಗಂಟೆಗೆ ನಾನೇ ಫೋನ್ ಹಚ್ಚಿ ಅವ್ರಿಗೆ KV ಫೋನ್ ಇರ್ತದೆ, ಲೋಡ್ ಸೆಟ್ಟಿಂಗ್ ಐತಿ, ಹಂಗೈತಿ ಹಿಂಗೈತಿ 10-20 ಎಲ್ಲ ಹೇಳದ. ಅದಕ್ಕೆ ಸರಿಯಾಗಿ ಕೊಡೋದು ಅಥವಾ ಇಲ್ಲೋ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಬಸ್ತವಾಡ ಗ್ರಾಮದಾಗ ಕೂಡ ಒಂದು ಮದಿನ ಮಾಲ್ ಅಂತೇಳಿ ಒಂದು ಗೌಡರ ಬಡ್ಡಿ ಅಂತಾರೆ ಅದಕ್ಕೆ. ಅಂಥ ಜಾಗದಲ್ಲಿ ಒಂದು ಮಿಕ್ಸರ್ ಕೂಡ ನಡೆಯೋಂಗಿಲ್ಲ, ಸುಮ್ಮನೆ ಹಚ್ಚುವಂಗೆ ಪರಿಸ್ಥಿತಿ. ಆ ನಮೂನಿ ಲೈಟ್ ಬರ್ತಾವಲ್ಲಿ. ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಮನವಿ ಮಾಡಿಕೊಂಡು ಅವ್ರಿಗೆ ಹೇಳಿದ್ರು ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಒಂದು ಚೆಕ್ಕು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ದಾಗ ಅದು ಮಾರ್ಚ್ 1 1ನೇ ತಾರೀಕು 2ನೇ ತಾರೀಕು ಒಂದು ಚೆಕ್ ಕೊಟ್ಟಿದ್ದಾರೆ. 2.5 ತಿಂಗಳಾಯ್ತು, ಇನ್ನೂವರೆಗೆ ಆ ಥರದ್ದೇನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತು ಅದು ಚೆಕ್ ರೊಕ್ಕ ತೊಗೊಂಡು ಚೆಕ್ ಇಟ್ಕೊಂಡು ಕೂತಾರ್ಕರೆ ಅವ್ರೇನು ಬಂದು TC ಕೊಡಿಸ್ತಾ ಇಲ್ಲ. ಇದು ನಮ್ಮ ಊರಿಗೆ ಅಷ್ಟೇ ಅಲ್ಲ, ಮತ್ತು 2ನೇ ಊರಪ್ಪ ಅದಂದ್ರೆ ಕುರ್ನಿ ಗ್ರಾಮದಾಗ ಕೂಡ ಹಂಗೈತಿ. ವರ್ಷ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಪ್ರತಿಯೊಂದು ವರ್ಷಕ್ಕೆ ಒಂದು 4-4 ಎಕರೆ 10 ಎಕರೆ ಕಬ್ಬು ಸುಡಾಕದಾವು. ಆ ಲೈಮನ್ಗಳು ಅಲ್ಲಿ ಹೋಗಿ ಚೆಕ್ ಆಡ್ಕೊತ ಕುಂದಿರ್ತಾರೆ ಅಂತ ಕೇಳ್ತೀವಿ ನಾವು. ಇದೆಲ್ಲ ಪರಿಶೀಲನೆ ಮಾಡಬೇಕು. ಇದಕ್ಕಿಲ್ಲಿಗೆ ಒಂದು 2-3 ಸಲ ಮನವಿನ ಕೊಟ್ಟಿದ್ದೀವಿ ನಾವು. ನೋಡಿರಿ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ನಿಮ್ಮ ಲೈಮನ್ಗಳು ಏನಿದ್ರು ಬಿ ಬಂದು ನಿಮಗೆ ತಿಳ್ಸಂಗಿಲ್ಲ. ನೀವು ಭೀ ಏನು ಕೆಲಸ ಮಾಡ್ತಾಯಿಲ್ಲ. ಬಂದು AC ರೂಮ್ನಾಗ ಕುಂಡ್ರೋದು 45,000 ರೂಪಾಯಿ ಪಗಾರ ತೊಗೊಂಡು ಹೋಗಿ ಕೆಲಸ ಅಷ್ಟು ಮಾಡ್ತಾರೆ ನಿಮ್ಮ ಲೈಮನ್ಗಳು. ಬೇರೆ ಕೆಲಸನೇ ಇಲ್ಲ ಅವ್ರಿಗೆ. ಇನ್ನು ಮುಂದೆ ಮಳೆಗಾಲ ಚಾಲು ಪರಿಸ್ಥಿತಿ ಬಂತು. ಅದಕ್ಕಿಂತ ಪೈಲ ಏನಾಗ್ತದೆ, ಗಿಡಗಳು ಎಲ್ಲಿ ಹತ್ತಾವ ವೈರ್ಗಳಿಗೆ, ಎಲ್ಲಿ ಕಂಬ ಬೀಳು ಪರಿಸ್ಥಿತಿ ಅದಾವ. ಅಂಥ ಗಿಡಗಳೆಲ್ಲ ರೈತರಿಗೆ ಹೇಳ್ಕೊಂಡು ಬೇಕಂದ್ರೆ ಸ್ವಲ್ಪ ಗಿಡಗಳು ಕಡ್ದಕ್ಕಿಂತ ವೈರ್ಗೆ ಅದು ಏನು ತಕ್ಕೆ ಹತ್ತು ಬರ್ದಂಗೆ ನೋಡ್ಕೊಳಕ್ಕೆ ಹಚ್ಚಿರಿ.
ರೆಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಭಾರತೀಯ ಕೃಷಿ ಸಮಾಜಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಏನೇ ಬರಲಿ